ಕ್ರಾಂತಿಕಾರಿ ಜೈ ಭೀಮ್ ನಮೋ ಬುದ್ಧಾಯ. ನನ್ನ ಹೆಸರು ಶ್ರೀಕಾಂತ್ ರಾವಣ್ಣ ಅಂತ. ಭೀಮ್ ಸೇವಾ ಸಮಿತಿ ಸಂಘಟನೆಯಿಂದ ಏನು ಸತತವಾಗಿ ಒಂದು 4 ತಿಂಗಳಿಂದ ಉಲ್ಲಂಕಲ್ ಗ್ರಾಮದಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಿರುತ್ತೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಏನೋ ಒಂದು ಸವರ್ಣೀಯರು ಅದನ್ನ ನಮ್ಗೆ ವಿರೋಧ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇಡಬಾರ್ದು ಅನ್ನೋದನ್ನ ನಮ್ಮನ್ನ ವಿರೋಧ ವ್ಯಕ್ತ ಮಾಡ್ತಾ ಇರ್ತಾರೆ. ಈ ವಿಚಾರವಾಗಿ 4 ತಿಂಗಳಿಂದ ಸತತವಾಗಿ ಏನು ಶಾಂತಿ ಸಭೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾನೆ ಇದ್ದಾರೆ. ಆದರೆ ಏನು ಅದೇ ವ್ಯಾಪ್ತಿಗೆ ಬರ್ತಕ್ಕಂತಹ ಏನು ಸಿಟಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಶಾಂತಿ ಸಭೆನ ಮಾಡಿ 10 ಜಾಗನ ಒಂದು ಮಂಜೂರು ಮಾಡಿರ್ತಾರೆ. ಮಂಜೂರು ಮಾಡಿ ಇದೇ ಜಾಗದಲ್ಲಿ ಏನು ಮಾಡಿರ್ತಾರೆ, ಇದೇ ಕಳೆದ ತಿಂಗಳಲ್ಲಿ ಏನು ಗ್ರಾಮದ ನಮ್ಮ ದಲಿತ ಸಮುದಾಯ ಯುವಕರೆಲ್ಲ ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಮಫಲಕವನ್ನು ಅಲ್ಲಿ ಅಳವಡಿಸ್ತಾರೆ. ಇದು ಅಳವಡಿಸಿದ ಮೇಲೆ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಅಲ್ಲಿರ್ತಕ್ಕಂಥ ಯಾರು ಈರಪ್ಪ ಮತ್ತು ಅವ್ರ ಸಂಘಟಿಗರು ಸವರ್ಣೀಯರು ಎಲ್ಲರೂ ಸೇರಿಕೊಂಡು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೋಡ್ಕೊಂಡು ಹೋಗಬಾರ್ದು, ನಾವು ನೋಡಬಾರ್ದು, ದರಿದ್ರ ಅನ್ನೋ ಲೆಕ್ಕಾಚಾರದಲ್ಲಿ ಬಿಂಬಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಕೋಲಾರ ಜಿಲ್ಲಾಡಳಿತ ಸಂಪೂರ್ಣವಾಗಿ ಏನು ಮಾಡ್ತಿದೆ ಅಂದರೆ DCRA ಆಗಲಿ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಎರಡೂ ಸಹ ಧ್ವನಿ ಎತ್ತದಿರ ಸತ್ತೋಗಿದೆ. ನಾನು ಓಪನ್ ಆಗಿ ಹೇಳ್ತೀನಿ. ಯಾಕಂದರೆ ಇದುವರೆಗೂ ಅವ್ರು ಕೇಸ್ ಮಾಡ್ಬೋದಾಗಿತ್ತು. ಅಲ್ಲೆಲ್ಲ ಮಹನೀಯರ ಫೋಟೋಗಳನ್ನ ಭಾವಚಿತ್ರಗಳನ್ನ ಎತ್ಕೊಂಡ್ಬಂದು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಕ್ಕಬಾರ್ದು ಅಂತ ಅವರೇ ಕೋಮು ಗಲಭೆ ಸೃಷ್ಟಿ ಮಾಡ್ತಾ ಇರೋದು. ಸರ್ಕಾರದಿಂದ ನಮ್ಗೆ ಆದೇಶ ಆಗಿರೋ ಪ್ರತಿಗಳನ್ನ ಇಟ್ಕೊಂಡು ನಾವು ಅಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ನಿರಂತರವಾಗಿ. ಆದರೆ ಇವತ್ತಿನ ದಿನ ನಮ್ಮನ್ನಲ್ಲಿ ದಿಕ್ತಪ್ಸೋ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಅವತ್ತು ನಮ್ಗೆ ಮಂಜೂರು ಮಾಡುವಾಗ ಶಾಂತಿ ಸಭೆಯಲ್ಲಿ ಜಾಗ 10 ನಮ್ಗೆ ಮಂಜೂರು ಮಾಡುವಾಗ AC ಅವರು ಕೋಲಾರ ಜಿಲ್ಲೆಗೆ AC ಅವರು ಸಹ ಸೈನ್ ಹಾಕಿರ್ತಾರೆ. ಸೈನ್ ಹಾಕಿ ಅವರು ಸಹ ಹೇಳಿರ್ತಾರೆ ಈ ಜಾಗನ AC ಅವರಾಗಲಿ ಅಡಿಷನಲ್ SP ಆಗಲಿ DC ಅವರಾಗಲಿ ಇವಾಗಲಿ ಪ್ರತಿಯೊಬ್ಬರನ್ನು ಹೇಳಿರ್ತಾರೆ. ಆದರೆ ಇವತ್ತಿನ ದಿನ ನಮಗೆ ಧಮಕಿ ಕೊಡೋ ಥರ ಹೇಳ್ತಾ ಇದ್ದಾರೆ. ಏನಂದರೆ ನಾವು ಹೇಳೋವರೆಗೂ ನಾವು ಯಾವ ಜಾಗ ಬೇಕೋ ಆ ಜಾಗನ ನೀವು ತೊಗೊಬೇಕು ಅನ್ನೋದನ್ನು ಅವರೇ ಹೇಳಿದ್ರು. ಅಲ್ಲಿರ್ತಕ್ಕಂಥ ಏನು ವಿದ್ಯುತ್ ಕಂಬಗಳನ್ನ ಸ್ಥಳಾಂತರ ಮಾಡಿ ನಿಮಗೆ ಅದೇ ಜಾಗನ ಮಂಜೂರು ಮಾಡಿಕೊಡ್ತೀರಿ ಅಂತ ಅವತ್ತು ಶಾಂತಿ ಸಭೆ ಮಾಡಿ ಇವತ್ತಿನ ದಿನ ಮಾನ್ಯ ಏನು ಅಡಿಷನಲ್ ನಮ್ಮ ಅಪಾರ ಜಿಲ್ಲಾಧಿಕಾರಿಗಳವ್ರ ಸಮ್ಮುಖದಲ್ಲಿ ಸಭೆ ಮಾಡಿ ನಾವು ಅತಿ ಶೀಘ್ರದಲ್ಲಿ ಹೇಳ್ತೀರಂತ ಮತ್ತೆ ದಿಕ್ತಪ್ಸೋ ಕೆಲಸ ನಾವು ಮಾಡ್ತಾ ಇದ್ದಾರೆ. ಏನಾದರೂ ನಮಗೆ ಅದೇ ಜಾಗದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಲಿ ದಲಿತರು ಮಾತ್ರ ಸೀಮಿತ ಅಲ್ಲ, ಯೂನಿವರ್ಸಲ್ ಲೀಡರ್ ಇಡೀ ಪ್ರಪಂಚಕ್ಕೆ ಅವರು ತಲೆ ಬಾಗಿಸಿ ಗೌರವ ಕೊಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ನಿರ್ಮಾಣ ಮಾಡೋದಕ್ಕೆ ಏನಾದರೂ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಏನು ಚಲೋ ಉಲ್ಲಂಕಲ್ ಅನ್ನೋದ ರಾಜ್ಯದಿಂದ ವಿವಿಧ ಜಿಲ್ಲೆಗಳಿಂದ ಹಾಗೂ ಹೊರ ರಾಜ್ಯಗಳಿಂದ ನಾವು ಜನ ಸೇರಿಸಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಬಿಸಿಯನ್ನು ಕೋಲಾರ ಜಿಲ್ಲಾಡಳಿತಕ್ಕೆ ನಾವು ಕೊಡ್ತೀರಂತ ಈ ನಿಟ್ಟಿನಲ್ಲಿ ಹೇಳ್ತೀನಿ. ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, ಇದು ಮೀಸಲಾತಿ ಕ್ಷೇತ್ರ ಆದ್ರೂ ಮೀಸಲಾತಿ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಆಗ್ತಿದ್ರೆ ಯಾಕೆ ಅಧಿಕಾರಿಗಳು ಇನ್ನೂ ಧ್ವನಿ ಎತ್ತಾ ಇಲ್ಲ? ನಮ್ಮನ್ನ ಗ್ರಾಮದಲ್ಲಿ ನಾವು ಮೀಸಲಾತಿ ಕ್ಷೇತ್ರದ ನಾವು ದಲಿತರು ಓಟ್ ಹಾಕಿ ಅವ್ರನ್ನ ಭಿಕ್ಷೆ ನಮ್ಮದು ಓಟ್ ಅವ್ರು ಗೆದ್ದಿರೋದು. ಆದರೆ ಯಾಕೆ MLC ಆಗಲಿ MP ಅವರಾಗಲಿ ಯಾಕೆ ಇಲ್ಲಿ ಧ್ವನಿ ಎತ್ತಾ ಇಲ್ಲ? ಅವರು ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದಿರೋ ದಲಿತರು ನಿಮ್ಮ ಗಮನ ಕಾಣಿಸ್ತಾ ಇಲ್ವಾ? ಸಂವಿಧಾನದ ಅಡಿಯಲ್ಲಿ ನೀವು ಗೆದ್ದಿಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೀವು ಕೊಟ್ಟಿಲ್ವಾ? ಯಾಕೆ ನೀವು ಧ್ವನಿ ಎತ್ತಾ ಇಲ್ಲ? ಯಾರಾದ್ರೂ ಇದ್ರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಉಲ್ಲಂಕಲ್ಲು ಗ್ರಾಮದ ಬಗ್ಗೆ ಯಾರಾದರೂ ಒಬ್ಬರಾದ್ರೂ ಪತ್ರಿಕಾಗೋಷ್ಠಿ ಮಾಡಿದಾರಾ? ಯಾಕೆ ಮಾಡ್ತಾ ಇಲ್ಲ? ಓಟ್ ಮಾತ್ರ ಬೇಕು, ದಲಿತನ ಕಡೆಗಣಿಸ್ಬೇಕು ಅಷ್ಟೇ ಆಗ್ತಾ ಇರೋದು. ಅತಿ ಶೀಘ್ರದಲ್ಲಿ ಏನು ಗ್ರಾಮದಲ್ಲಿ ಶಾಂತಿಯುತೆಯನ್ನು ಕಾಪಾಡೋ ಥರ ಸಹೋದರ ಹತ್ರ ಬೆಳೆಸ್ಕೊಂಡ್ರೆ ಅವರು ಚೆನ್ನಾಗಿರುತ್ತೆ. ಇಲ್ಲಿ ರಾಜ್ಯಾದ್ಯಂತ ಏನು ಚಲೋ ಉಲ್ಲಂಕಲ್ ಅಂತ ಹೇಳ್ತಾ ಇದ್ರು ಪ್ರತಿಯೊಂದು ಸಂಘಟನೆಗಳಿಂದ ಪ್ರತಿಯೊಬ್ಬರು ಒಂದು ಪ್ರತಿಭಟನೆ ಒಂದು ಉಗ್ರವಾದ ಹೋರಾಟದ ಮುಖಾಂತರ ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ತಾರಂತ ನಮ್ಮ ಈ ಒಂದು ಭೀಮ್ ಸೇವಾ ಸಮಿತಿ ಹಾಗೂ ಉಲ್ಲಂಕಲ್ ಗ್ರಾಮಸ್ಥರ ಸಮ್ಮುಖದಲ್ಲಿ ತಮ್ಮ ಗಮನಕ್ಕೆ ನೀಡ್ತಾ ಇದ್ದಾರೆ. ಜೈ ಭೀಮ್.